ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ಹ್ರೀಂ ದುಂ ದುರ್ಗೆ ನಮಃ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಮರ್ಥ ಸಾಯಿನಾಥಾಯ ನಮಃ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸಮಸ್ತ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲು ನಾವು ಪಂಚಾಂಗ ಶ್ರವಣದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದ ಶುಕ್ಲ ಪಕ್ಷ, ಅದರಲ್ಲಿ ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ ಹಾಗೂ ಚತುರ್ದಶಿ ತಿಥಿಗಳು ಜರುಗುವಂಥ ಒಂದು ತಿಥಿವರ್ಗಗಳಾಗಿರ್ತದೆ. ಇನ್ನು ಈ ವಾರದಲ್ಲಿ ಒಂದು ವಿಶೇಷವಾದಂತಹ ಹಬ್ಬಗಳನ್ನು ಸಹ ನಾವು ನೋಡ್ತೀವಿ. ನೋಡಿ, ಅನಂತ ಪದ್ಮನಾಭ ವ್ರತ, ಇದು ಅದ್ಭುತವಾದಂತಹ ವ್ರತ. ಆ ಅನಂತ ಪದ್ಮನಾಭನ ಅನುಗ್ರಹ ಎಲ್ಲರಲ್ಲೂ ಇರಲಿ, ಎಲ್ಲರ ಮೇಲೂ ಇರಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ರಾಹುವಿನ ಜಯಂತಿ ಇದೇ ತಿಂಗಳು 7ನೇ ತಾರೀಕು, ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಇರೋದ್ರಿಂದ ಯಾರಿಗೆಲ್ಲ ಜನ್ಮ ಜಾತಕದಲ್ಲಿ ರಾಹುವಿನಿಂದ ಏನಾದರೂ ಬೇರೆ ಗ್ರಹಗಳು ಪೀಡಿತರಾಗಿರ್ತಾರೋ, ಅಥವಾ ರಾಹು ದಶೆ ಅಥವಾ ರಾಹು ಭುಕ್ತಿ ನಡೀತಾ ಇದೆಯೋ, ಅಥವಾ ರಾಹು ಕೇಂದ್ರ ಕ್ಷೇತ್ರಗಳಲ್ಲಿ ಸ್ಥಿತನಾಗಿರ್ತಾರೋ ಅಂತಹ ಜಾತಕರು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ತೆಗೆದುಕೊಂಡು 18 ರೂಪಾಯಿ ದಕ್ಷಿಣೆಯನ್ನು ತೆಗೆದುಕೊಂಡು ನಿಮ್ಮ ಇಚ್ಛಾ ದೇವರು ಅಥವಾ ನವಗ್ರಹಗಳಲ್ಲಿ ರಾಹುವಿನ ಒಂದು ಗ್ರಹ ಇರುತ್ತದೆ, ಆ ರಾಹು ಗ್ರಹದ ಹತ್ರ ಇಟ್ಟುಬಿಟ್ಟು ನಮಸ್ಕಾರ ಮಾಡ್ಕೊಂಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ರಾಹುವಿನಿಂದ ನಿಮಗೆ ಸಾಕಷ್ಟು ಫಲವನ್ನು ಸಹ ದೊರಕುವಂಥ ಸಾಧ್ಯತೆ ಇರ್ತದೆ. ಇನ್ನು ರಾಶಿಗೋಚಾರ ಫಲ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುತ್ತೀರಾ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ. ಅಷ್ಟಮ ಸ್ಥಾನದಲ್ಲಿ ಚಂದ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಏರಿಳಿತದ ವಾತಾವರಣ. ಸಾಡೆ ಸಾತಿಯ ಪ್ರಭಾವವು ಸಹ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಮಾನಸಿಕ ಚಿಂತೆಗಳು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದರೊಟ್ಟಿಗೆ ಪಂಚಮಂ ಪೂರ್ವ ಪುಣ್ಯ ಸ್ಥಾನದಲ್ಲಿ ರವಿಕೇತು ಬುಧರ ಒಂದು ಸಂಯೋಗ ಆಗಿದೆ. ಆ ಕಾರಣದಿಂದ ಮಕ್ಕಳ ಆರೋಗ್ಯದಲ್ಲಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ನಿಮ್ಮ ವೃತ್ತಿಪರವಾಗಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಈ ಮಾನಸಿಕ ಚಿಂತೆಗಾಗಿ ಏನು ಮಾಡಬೇಕು ಅಂದರೆ, ಪರಮೇಶ್ವರನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಸಾಮಾನ್ಯವಾಗಿ ನೀವು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ಕಡೆ ಒಂದು ಹೆಜ್ಜೆ ಇಟ್ಬಿಟ್ಟು ನೀವು ಬೇರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋದರೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಈ ಒಂದು ಪರಿಹಾರ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಗುರುವಿನ ಬಲ ಅತಿ ಹೆಚ್ಚಾಗಿದೆ. ಆದರೆ ಯಾವಾಗ ಈ ಚತುರ್ಥದಲ್ಲಿ ಪಾಪಗ್ರಹಗಳು ಸ್ಥಿತರಾಗ್ತಾರೋ ಸುಖ ಸ್ಥಾನದಲ್ಲಿ ಸ್ವಲ್ಪ ಕುಂಠಿತವನ್ನು ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಯಾಕೋ ಗೊತ್ತಿಲ್ಲ, ಹಣಕಾಸು ಇದೆ, ಮನಸ್ಸು ಇದೆ, ಎಲ್ಲ ಇದೆ, ಆದರೆ ಏನೋ ಒಂದು ರೀತಿಯಾದಂತಹ ಕುಂದುಕೊರತೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಕೆಲಸ ಕಾರ್ಯದಲ್ಲಿ ಸ್ವಂತ ವೃತ್ತಿ ಅಥವಾ ಸೇವಾ ವೃತ್ತಿ ಮಾಡುವಂಥವರಲ್ಲಿ ಸ್ವಲ್ಪ ಕೆಲಸದಲ್ಲಿ ಕುಂಠಿತವನ್ನು ಕಾಣುವಂಥದ್ದು. ಅಂದರೆ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಕೆಲಸ, ಒಳ್ಳೆ ಕೆಲಸ ಮಾಡ್ತಾ ಇರ್ತೀರಾ, ಯಾರೋ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡುವಂಥದ್ದು. ಆ ಡಿಸ್ಟರ್ಬಿಂದ ನಿಮ್ಗೆ ಮಾನಸಿಕವಾಗಿ ಚಿಂತೆ ಒಳಗಾಗುವಂಥ ಸಾಧ್ಯತೆಗಳು ಸಹ ಇರ್ತದೆ. ಇದು ಮಧ್ಯಾರ್ಧದ ತನಕ ಈ ರೀತಿ ಇರ್ತದೆ. ವಾರದ ಮಧ್ಯದ ನಂತರ ಖಂಡಿತ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಸಹ ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ದಕ್ಷಿಣಾಭಿಮುಖಕ್ಕೆ ಒಂದು ಹೆಜ್ಜೆನಿಟ್ಟು ನಂತರ ಈ ವಾರವನ್ನು ಪ್ರಾರಂಭ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಒಂದು ಪರಿಹಾರ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಮುಂದಿನ ರಾಶಿ
ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಆದರೆ ವ್ಯವಹಾರ ಸ್ಥಳಗಳಲ್ಲಿ ಅಥವಾ ಪತಿಪತ್ನಿಯ ಒಂದು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಮುಂಗೋಪವನ್ನು ಕಮ್ಮಿ ಮಾಡ್ಕೋಬೇಕು. ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಇದು ಒಂದು ರೀತಿಯಂತ ಮುಂಗೋಪ ಬರುವಂಥ ವಾರವಾಗಿರ್ತದೆ. ಇನ್ನು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಗುರುವು ಕ್ಷೇತ್ರದಲ್ಲಿ ಸ್ಥಿತನಾಗಿರೋದು, ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರಿದ್ದಾಗ ಸ್ವಲ್ಪ ಮಟ್ಟಿಗೆ ಈ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನಂಶ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಸಹ ಉಂಟಾಗುತ್ತೆ. ಆ ಕಾರಣ ಸ್ವಲ್ಪ ಎಣ್ಣೆ ಜಿಡ್ಡಿನ ಅಂಶಗಳನ್ನು ಕಮ್ಮಿ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಸಿ ನೀರಿನ ಸೇವನೆ ಮಾಡೋದೇ ತುಂಬ ಒಳ್ಳೆಯದು. ಗಂಟಲಿಗೆ ಸಂಬಂಧಪಟ್ಟಂತಹ ಆ, ವ್ಯಾಧಿಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಸಹ ಉಂಟಾಗುತ್ತೆ. ಈ ರೀತಿ ಮಿಶ್ರ ಫಲವಾಗಿದ್ದಾಗ ನೀವು ಏನು ಮಾಡಬೇಕು, ಸಾಕ್ಷಾತ್ ದುರ್ಗೆಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಅದೇ ರೀತಿ ನೀವು ಉತ್ತರ ಮುಖದಿಂದ ನೀವು ಪಾದವನ್ನು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತ ಅಭಿವೃದ್ಧಿ ಹಾದಿ ನಿಮ್ಮದಾಗಿರ್ತದೆ. ಅದೇ ರೀತಿ ಆ ಪರಮಾತ್ಮನ ಅನುಗ್ರಹ ನಿಮ್ಮಲ್ಲಿ ಇರಲಿ ಅಂತ ನಾನು ಬಯಸ್ತೇನೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕ ರಾಶಿಯಲ್ಲಿ ಜನನ ಇರೋದು ಕ್ಷೇತ್ರದಲ್ಲಿ ಶುಕ್ರ ಭಗವಾನನು ಸ್ಥಿತನಾಗಿದ್ದಾನೆ. ದ್ವಿತೀಯ ಸ್ಥಾನದಲ್ಲಿ ಅಂದರೆ ವಾಗ್ದನ ಕುಟುಂಬ ಸ್ಥಾನದಲ್ಲಿ ಒಂದು ರೀತಿಯಾದಂತಹ ಮಿಷ್ಟದಾಯಕವಾದಂತಹ ಪಾಪಗ್ರಹಗಳು ಸ್ಥಿತರಾದಾಗ ನಿಮಗೇ ಗೊತ್ತಿಲ್ಲದೆ ಯಾವುದೋ ಒಂದು ಮುಂಗೋಪ ಅಥವಾ ಗೊತ್ತಿಲ್ಲದೆ ಮಾತಾಡೋವಂಥದ್ದು, ಅಂದರೆ ಅನಿರೀಕ್ಷಿತವಾಗಿ ಮಾತಿನಿಂದ ನಿಷ್ಠೂರ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಪ್ರಮುಖವಾಗಿ ಸರ್ಕಾರಿ ವೃತ್ತಿಯಲ್ಲಿ ಯಾರು ಇರ್ತಾರೋ ಅವರೆಲ್ಲ ಸ್ವಲ್ಪ ಎಚ್ಚರದಿಂದ ಇದ್ದರೆ ತುಂಬ ಒಳ್ಳೆಯದು. ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಕಫ ಕಟ್ಟುವಂಥದ್ದು, ಗಂಟ್ಲು ಕೆರೆತ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಮೈಕೈ ನೋವು ಬರುವಂಥದ್ದು, ಈ ರೀತಿಯಾದಂತಹ ಆರೋಗ್ಯ ಸ್ಥಿತಿಯಲ್ಲೂ ಸಹ ವ್ಯತ್ಯಾಸವನ್ನು ಕಾಣುವಂಥದ್ದು. ಅದು ಮಧ್ಯಾರ್ಧದ ನಂತರ, ತದನಂತರ ಖಂಡಿತ ಅಭಿವೃದ್ಧಿ ಹಾದಿ ನಿಮ್ಮದಾಗಿರ್ತದೆ. ಊಟೋಪಚಾರಗಳಲ್ಲಿ ಸ್ವಲ್ಪ ಅತಿ ಹೆಚ್ಚಿನ ಸೇವನೆ ಮಾಡುವಂಥದ್ದು ಗ್ಯಾಸ್ಟ್ರೈಟಿಸ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶೋಫಲಗಳನ್ನ ಕಾಣ್ತೀರಾ. ನೀವು ಈ ಪರಿಹಾರ ರೂಪಕವಾಗಿ ಧನ್ವಂತರಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದು. ಓಂ ದಮ್ ಧನ್ವಂತರೇ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಭಾನುವಾರ ಶುಭವಾರಗಳಾಗಿರುತ್ತೆ. ಅದೇ ರೀತಿ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೂ ಸದಾ ಇರಲಿ ಅಂತ ನಾನು ಬಯಸ್ತೇನೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ರಾಶ್ಯಾಧಿಪತಿಯಾದಂತಹ ರವಿಯು ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಜೊತೆಗೆ ಕೇತು ಹಾಗೂ ಬುಧರ ಸಂಯೋಗವಾಗಿದೆ. ಏನೋ ಒಂದು ರೀತಿಯಾದಂತಹ ನಾನತ್ವವನ್ನು ಬೆಳೆಸ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಅಥವಾ ಆಡಳಿತ ಅಧಿಕಾರಿಯಾಗುವಂಥ ಒಂದು ಯೋಗವನ್ನು ಸಹ ಗಳಿಸುವಂಥ ಸಾಧ್ಯತೆ. ಧ್ವಜಕೇಸರಿ ಯೋಗವು ಸಹ ನೋಡಿ, ಕೇಸರಿ ಯೋಗಗಳಲ್ಲಿ ಎರಡು ರೀತಿಯಾದಂಥವು, ಗಜಕೇಸರಿ ಬೇರೆ, ಇದು ಧ್ವಜಕೇಸರಿ ಬೇರೆ, ಅದರ ಒಟ್ಟಿಗೆ ಬುಧಾದಿತ್ಯ ಯೋಗ ಬೇರೆ. ಈ ರೀತಿಯಾದಂತಹ ಯೋಗಗಳು ಅದ್ಭುತವಾಗಿದೆ. ಆದರೆ ಒಂದು ವಿಚಾರದಲ್ಲಿ ನೀವು ಗಮನ ಹರಿಸಬೇಕು. ಅಷ್ಟಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡಬೇಕಾದ್ರೆ, ಗಾಡಿಗಳಲ್ಲಿ ಓಡಾಡಬೇಕಾದ್ರೆ ಅನಿರೀಕ್ಷಿತವಾಗಿ ಅಪಘಾತಗಳಾಗಿರ್ಬೋದು, ಅಥವಾ ಅನಿರೀಕ್ಷಿತವಾಗಿ ಯಾವುದೋ ಬೇರೆಯವರು ಮನೇಲಿ ಹೋಗಿ ಊಟ ಮಾಡೋಂಥದ್ದು, ಯಾವುದೋ ಕಲುಷಿತವಾದಂತಹ ಊಟವನ್ನು ಸೇವನೆ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು, ಉದರ ಬಾಧೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶೋಫಲಗಳನ್ನು ಕಾಣ್ತೀರಾ. ಮಕ್ಕಳ ಆರೋಗ್ಯದಲ್ಲೂ ಚೇತರಿಕೆಯನ್ನು ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ಪರಿಹಾರ ರೂಪಕವಾಗಿ ನೀವು ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ಸಾಕ್ಷಾತ್ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶನಿವಾರ, ಬುಧವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತದೆ ಅಂತ ಹೇಳ್ತಾ, ಈ ಒಂದು ಪರಿಹಾರದಿಂದ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೇನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ರಾಶ್ಯಾಧಿಪತಿಯಾದಂತಹ ಬುಧನು ವ್ಯಯಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಜೊತೆಗೆ ಪಾಪಗ್ರಹಗಳಿಂದ ಪೀಡಿತನಾಗಿದ್ದಾನೆ. ಈ ರೀತಿ ಇದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥದ್ದು, ಸ್ವಲ್ಪ ಇಂಬ್ಯಾಲೆನ್ಸ್ ಆಗುವಂಥದ್ದು, ಏನೋ ಗಂಟ್ಲು ಕೆರೆತ ಆಗ್ತದೆ, ಮೈ ಕೈ ನೋವು ಆಗ್ತಾ ಇರ್ತದೆ, ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಡಾಕ್ಟರ್ ತಗೋದ್ರೆ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋಂಥದ್ದು ಅಂದರೆ, ನಿಮಗೆ ನೀವೇ ಮಾಡುವಂಥದ್ದು, ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು, ಅಂದರೆ ನಿದ್ರಾಹೀನತೆ ಆಗುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಪತಿ ಪತ್ನಿಯ ವಿಚಾರದಲ್ಲಿ ಸಾಮರಸ್ಯ ಜೀವನವನ್ನು ಕಾಣ್ತೀರಾ. ಮಾತಿನ ವಿಚಾರದಲ್ಲಿ ಸುಮಧುರವಾದಂತಹ ಮಾತುಗಳಾಗಿ 4 ಜನಕ್ಕೆ ನೀವು ಮೆಚ್ಚುಗೆ ಕೊಡ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ಈ ಆರೋಗ್ಯದ ವಿಚಾರಕ್ಕಾಗಿ ನೀವು ನಾರಸಿಂಹನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ, ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಅದೇ ರೀತಿ ಪರಿಹಾರ ರೂಪವನ್ನು ನೀವು ಖಂಡಿತ ಪ್ರಯತ್ನ ಮಾಡಿದ್ರೆ ಖಂಡಿತ ಎಲ್ಲ ರೀತಿಯಲ್ಲೂ ಅನುಕೂಲವಾಗುತ್ತೆ. ಆ ಪರಮಾತ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಮುಂದಿನ ರಾಶಿ
ತುಲಾ ರಾಶಿ. ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನ, ಒಂದು ರೀತಿಯಾದಂಥ ರಿಲ್ಯಾಕ್ಸೇಷನ್ ಸಿಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ದಶಮಸ್ಥಿತಿಯ ಸ್ಥಾನದಲ್ಲಿ ರಾಶ್ಯಾಧಿಪತಿ ಅಂತ ಶುಕ್ರ ಸ್ಥಿತನಾಗಿದ್ದಾನೆ. ಕೇಂದ್ರ ಸ್ಥಾನ ಅಂತ ಹೇಳ್ತೀವಿ. ಯಾವಾಗ ಕೇಂದ್ರ ಸ್ಥಾನ ಅಂದರೆ ಅದು ಒಂದು ರೀತಿಯಂಥ ಶುಭ ಕ್ಷೇತ್ರವಾಗಿರ್ತದೆ. ಅದರಲ್ಲೂ ಕರ್ಕ ರಾಶಿಯಲ್ಲಿ ಸ್ಥಿತನಾದಾಗ ಒಂದು ರೀತಿಯಂಥ ಅಭಿವೃದ್ಧಿಯ ಹಾದಿಯನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಆರೋಗ್ಯದ ವಿಚಾರದಲ್ಲೂ ಸುಧಾರಣೆ, ಸಂಬಂಧಿಕರ ಭೇಟಿ ಮಾಡುವಂಥದ್ದು, ಒಳ್ಳೆಯ ಒಂದು ಚಿಂತನೆಗಳು ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಈ ರೀತಿಯಂಥ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ನೀವು ಮಾಡಬೇಕಾಗಿರೋಂಥ ಸಣ್ಣ ಪರಿಹಾರ ಏನು ಅಂದರೆ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಸೋಮವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಅದೇ ರೀತಿ ಎಲ್ಲ ವಿಚಾರದಲ್ಲೂ ನಿಮ್ಗೆ ಆ ಪರಮಾತ್ಮ ಅನುಕೂಲವನ್ನು ಮಾಡಲಿ ಅಂತ ಬಯಸ್ತೇನೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಿರೋರಿಗೆ ಉತ್ತರ ಅಭಿವೃದ್ಧಿ ಗೊತ್ತಿರಲ್ಲ. ಏನೋ ಅನಿರೀಕ್ಷಿತವಾಗಿ ಯಾವುದೋ ಸೈಟ್ ವಿಚಾರ ಆಗಿರ್ಬೋದು, ಮನೆ ವಿಚಾರ ಆಗಿರ್ಬೋದು, ಯಾವುದೋ ರಿಯಲ್ ಎಸ್ಟೇಟ್ ವಿಚಾರದಲ್ಲಾಗಿರ್ಬೋದು ಅನುಕೂಲ ಆಗುವಂಥದ್ದು. ಯಾರೆಲ್ಲ ಈ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೋ ಅವ್ರಿಗೂ ಸಹ ಅನುಕೂಲ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಕಾಣ್ತೀರಾ. ಅದೇ ರೀತಿ ಆರೋಗ್ಯದಲ್ಲೂ ಸಹ ಚೇತರಿಕೆಯನ್ನು ಕಾಣುವಂಥದ್ದು, ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರ ಅಭಿವೃದ್ಧಿ ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಚಂಚಲತೆಯನ್ನು ಕಂಡರೂ ಸಹ ಅದು ಮಧ್ಯಾರ್ಧದ ನಂತರ ಖಂಡಿತ ಅಭಿವೃದ್ಧಿಯ ಹಾದಿಯನ್ನು ನೀವು ಕಾಣಬಹುದು. ಈ ರೀತಿ ಇದ್ದಾಗ ನೀವು ಯಾವ ಒಂದು ದೈವರ ಸ್ಮರಣೆ ಮಾಡಬೇಕು ಅಂದರೆ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶನಿವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಅದೇ ರೀತಿ ಆ ದುರ್ಗೆ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೇನೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನವಿರೋರಿಗೆ ಏನೋ ಒಂದು ಕೆಲಸ ಮಾಡ್ತಿರ್ತೀರ, ಆ ಕೆಲಸದಲ್ಲಿ ಅಡೆತಡೆಗಳು ಬರ್ತದೆ. ಆದರೆ ಆ ಅಡೆತಡೆಗಳಿಂದ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರೋದರಿಂದ, ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡ್ತಾ ಇದ್ದಾನೆ. ಆ ಗುರುವಿನ ಸಂಚಾರದಿಂದ ನಿಮಗೆ ಅಭಿವೃದ್ಧಿಯ ಹಾದಿ ಕಾಣ್ತಾರೆ. ಯಾವುದೇ ಒಂದು ಅಡೆತಡೆಗಳು ಬಂದರೂ ಸಹ ಇದ್ದಕ್ಕಿದ್ದಂಗೆ ಮಾಯವಾಗುತ್ತೆ. ಆ ಒಂದು ಮಾಯವಾದ ನಂತರ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿಯ ಹಾದಿಯನ್ನು ಕಾಣ್ತಾರೆ. ಅದೇ ರೀತಿ ಮಾನಸಿಕ ವಿಚಾರದಲ್ಲೂ ಸಹ ಚೇತರಿಕೆಯನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಏನಪ್ಪ ತುಂಬ ದಿನಗಳಿಂದ ಆಗಿರುವಂತಹ ಸಮಸ್ಯೆ ಎಲ್ಲ ದೂರವಾಗುವಂಥದ್ದು, ಯಾವ ರೀತಿಯಾದಂತಹ ಕಫ ಕಟ್ಟುವಂಥದ್ದು, ಕೆಮ್ಮು ಆಗುವಂಥದ್ದು, ಮೈಕೈ ನೋವುವಂಥದ್ದು, ಜ್ವರ ಇವೆಲ್ಲ ದೂರ ಆಗಿ ಆರೋಗ್ಯವಂತರ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಮಾನಸಿಕ ವಿಚಾರದಲ್ಲೂ ಚಿಂತೆ ಮಾಡುವಂಥದ್ದು ಯಾವ ರೀತಿ ಇಲ್ಲ. ಪತಿ ಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಕಾಣ್ತೀರಾ. ಮಕ್ಕಳ ಅಭಿವೃದ್ಧಿಗಾಗಿ ಖಂಡಿತವಾಗ್ಲೂ ನೀವು ಸಾಕಷ್ಟು ಶ್ರಮ ಪಡ್ತಾ ಇರ್ತೀರಾ. ಅದೇ ರೀತಿ ಅವರ ಅಭಿವೃದ್ಧಿಯನ್ನು ಸಹ ನಾವು ಕಾಣ್ಬೋದು. ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಆ ಗುರುವಿನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಯಸ್ತೇನೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಯಾಕೋ ಒಂದು ರೀತಿಯಾದಂತಹ ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣತೆ ಇಲ್ಲ ಅಂದಂತಹ ದಿನಗಳನ್ನ ಸ್ವಲ್ಪ ಹಿಂದಾಕಿ ಸುಧಾರಣೆಯನ್ನು ಕಾಣುವಂಥ ವಾರ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥ ವಾರ. ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ಸ್ಥಳಗಳಲ್ಲಾಗಿರ್ಬೋದು, ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಾಗಿರ್ಬೋದು, ಇಂತಹ ವಿಚಾರಗಳಿಗೆ ಸಪೋರ್ಟ್ ಸಿಗುತ್ತೆ. ಯಾರೋ ಫ್ರೆಂಡ್ಸ್ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಥವಾ ನಿಮ್ಮ ಸಹಪಾಠಿಗಳಾಗಿರ್ಬೋದು, ಅವರಿಂದ ನಿಮಗೆ ಅಭಿವೃದ್ಧಿಯ ಹಾದಿಯನ್ನು ಕಾಣ್ತೀರಾ. ಅದೇ ರೀತಿ ಮಾನಸಿಕ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ಪತಿ ಪತ್ನಿಯರಾಗಿರ್ಬೋದು ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಖಂಡಿತ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಯಾವ ಒಂದು ಸೀಟ್ ಸಿಗಬೇಕು ಅಥವಾ ಓದಿನ ವಿಚಾರದಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನೋರು, ಅವ್ರಿಗೂ ಸಹ ಒಳ್ಳೆಯ ಒಂದು ಹಾದಿಯನ್ನು ಕಲ್ಪಿಸುವಂತಹ ವಾರ ಈ ವಾರವಾಗಿರ್ತದೆ. ಪ್ರಮುಖವಾಗಿ ನೀವು ಮಾಡಬೇಕಾದಂಥದ್ದು ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತದೆ. ಆ ಸುಬ್ರಹ್ಮಣ್ಯ ಸದಾ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಿರೋರಿಗೆ ಉತ್ತರ ಅಭಿವೃದ್ಧಿ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಂಡು ನೀವು ಅಭಿವೃದ್ಧಿ ಹಾದಿಯನ್ನು ಖಂಡಿತ ನೀವು ನಿರೀಕ್ಷಿಸಬಹುದು. ಆದರೆ ಸಪ್ತಮ ಸ್ಥಾನದಲ್ಲಿ ಪರಮಾತ್ಮನಾದಂತಹ ರವಿ, ಬುಧ ಹಾಗೂ ಕೇತುವಿನ ಸಂಚಾರ ಮಾಡಬೇಕಾದ್ರೆ ವ್ಯವಹಾರ ಸ್ಥಳಗಳಲ್ಲಿ ಹುಷಾರಾಗಿರಬೇಕು. ಮೋಸ ಆಗುವಂಥದ್ದು, ಪತಿ ಪತ್ನಿಯಲ್ಲಿ ಸ್ವಲ್ಪ ಸಹ ಅಂದರೆ ಸ್ವಲ್ಪ ಇರುಸು ಮುರುಸಿನ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಸ್ವಲ್ಪ ಹುಷಾರಾಗಿದ್ರೆ ಸಾಕು. ಮಿಕ್ಕೆಲ್ಲ ವಿಚಾರಗಳಲ್ಲೂ ಸಂಪೂರ್ಣ ಶುಭವನ್ನು ನೀವು ಕಾಣ್ಬೋದು. ಕಾಲಭೈರವನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತದೆ. ಈ ವಾರ ಆ ಕಾಲಭೈರವ ನಿಮಗೆ ಎಲ್ಲ ರೀತಿಯ ಅನುಗ್ರಹ ಮಾಡಲಿ ಅಂತ ಬಯಸ್ತೇನೆ. ಮುಂದಿನ ರಾಶಿ
ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸಮಾಧಾನವಾದಂತಹ ವಾರವಾಗಿರ್ತದೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡರೂ ಸಹ ಮಧ್ಯಾರ್ಧದ ನಂತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಯಾಕೋ ಅತ್ತೆ ಮಾವಂದಿರಿಗಾಗಿರ್ಬೋದು ಅಥವಾ ತಂದೆ ತಾಯಿಗಳಿಗಾಗಿರ್ಬೋದು ಅವರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂದರೆ ನಿಮ್ಮ ಮನೆಯ ಹಿರಿಯರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಾ. ಮಧ್ಯಾರ್ಧದ ನಂತರ ಅಂದರೆ ಬುಧವಾರದ ನಂತರ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ ಆರೋಗ್ಯದ ವಿಚಾರದಲ್ಲಿ. ಯಾವುದೋ ಒಂದು ಅರಿಯರ್ಸ್ ಬರಬೇಕು, ಹಣಕಾಸು ಬರಬೇಕು, ಅದು ಬಂದು ನಿಮ್ಮ ಸೇರುವಂಥ ಸಾಧ್ಯತೆಗಳಿರ್ತದೆ. ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ ಸಂಪೂರ್ಣವಾಗಿ ಶುಭವಾಗಿ ನಿಮಗೆ ಇಂಟರ್ವ್ಯೂನಿಂದ ಸಕ್ಸಸ್ಸು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ನಿಮ್ಮ ಆರೋಗ್ಯದಲ್ಲೂ ಸಹ ಮೈಕೈ ನೋವಿಂದ ಚೇತರಿಸ್ಕೊಂಡು ಆರೋಗ್ಯವಂತರಾಗುವಂಥ ವಾರವೂ ಸಹ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ ಜೊತೆಗೆ ಗುರುಗಳ ಸ್ಮರಣೆ ಮಾಡಿ. ಖಂಡಿತ ಈ ವಾರ ಎಲ್ಲ ರೀತಿಯಲ್ಲೂ ಅನುಗ್ರಹವಾಗುತ್ತೆ. ಜೊತೆಗೆ ಗುರುವಾರ ಬುಧವಾರ ಶುಭವಾರಗಳಾಗಿರ್ತದೆ. ಆ ಗುರುವಿನ ಸದಾ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ನಾನು ಬಯಸ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.